ನನಗೇನು ಆಗಿಲ್ಲ ರೀ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಹೇಳಿದ ಹಾಗೆ ರೆಸ್ಟ್ ತಗೋತಿದ್ದೀನಲ್ವಾ, ಈಗ ತಾನೇ ಹಾಲು ಕುಡ್ತಿದ್ದೀನಿ. ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಅದು ಹಾಗಲ್ಲ ಹೊಸೋರೆ. ಈ ಗಾಯ ಹೇಗಾಯ್ತು ರೀ? ಏನಾಯ್ತು? ಸಣ್ಣ ಗಾಯ ಕಣ್ರಿ. ರಕ್ತ ಬರ್ತಿದೆ. ಚಿಕ್ಕ ಗಾಯ ಅಂತ ಹೇಳ್ತಿದ್ದೀರಲ್ಲ ರೀ. ಬನ್ನಿ ಕೂತ್ಕೊಳ್ಳಿ. ಇವತ್ತು ನಿಮಗೆ ದೊಡ್ಡ ಅಪಾಯನೇ ತಪ್ಪಿದೆ ಹೊಸೋರೆ. ನನಗೆ ಅಪಾಯನ? ಯಾರೋ ನಿಮ್ಮನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಏನ್ರಿ ಹೇಳ್ತಿದ್ದೀರಾ? ನನ್ನ ಯಾರು ಸಾಯಿಸ್ಬೇಕು ಅನ್ಕೋತಾರೆ? ಅದನ್ನ ತಿಳ್ಕೊಳ್ಳೋ ಅಂತಾನೆ ಮನೆ ಆಚೆ ಹೋಗಿದ್ದೆ. ಒಬ್ಬ ಕೈಗೆ ಸಿಕ್ಕಾಕೊಂಡು ತಪ್ಪಿಸ್ಕೊಂಡು ಓಡೋದ. ಯಾರ್ರೀ? ಯಾರೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ನಮ್ಮನ್ನ ಫಾಲೋ ಮಾಡ್ತಾ ಇದ್ದ. ನಾನು ನಿಮಗೆ ಅಂತ ತಂದಿದ್ದ ಮಲ್ಲಿಗೆ ಹೂವಲ್ಲಿ ಪಾಯ್ಸನ್ ಸ್ಪ್ರೇ ಮಾಡಿದ್ದ. ಆ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ರೀ? ನಾನು ಮಲ್ಲಿಗೆ ಹೂ ತಗೊಂಡ್ ಬರ್ತಿರ್ಬೇಕಾದ್ರೆ ಆ ಹೂ ಮನೆ ಬರೋಷ್ಟರಲ್ಲೇ ಬಾಡ್ ಹೋಗಿತ್ತು. ತಗೊಂಡಾಗ ಫ್ರೆಶ್ ಆಗೇ ಇತ್ತಲ್ಲ, ಇಷ್ಟು ಬೇಗ ಹೇಗೆ ಬಾಡೋಯ್ತು? ಆ ಹೂನ ಬಿಸಾಡಿ ಬೇರೆ ಹೂ ತಗೊಂಡು ಬಂದೆ. ಆ ಟೈಮಲ್ಲಿ ಯಾರೋ ಆಚೆಯಿಂದ ಗಮನಿಸ್ತಾ ಇದ್ದಾರೆ ಅಂತ ಅನಿಸ್ತು. ನನಗೆ ಡೌಟ್ ಬಂತು. ಡಾಕ್ಟರ್ ಬಂದೋದ್ಮೇಲೆ ಆಚೆ ಹೋದೆ. ಒಬ್ಬ ಸಿಕ್ಬಿದ್ದ. ಡೀಟೇಲ್ಸ್ ಕೇಳೋ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಓಡೋದ. ಆದ್ರೆ ಅವನ್ ಮೇನ್ ವಿಲನ್ ಅಲ್ಲ. ನಿಮ್ಗೆಲ್ಲ ವಸುನೇ ಕರೆಕ್ಟ್. ನಿಮ್ನ ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿತಾಳೆ. ಅಲ್ಲಿ ನೋಡಿ, ಸ್ಟಾಫ್ ಎಲ್ಲ ಬರ್ತಿದ್ದಾರೆ. ಒಳ್ಳೆ ಪ್ಲಾನ್. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಬಂದಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಮುಂದಿನ ಪತಿ, ಮುದ್ದಿನ ಚಲಪತಿ, ನನ್ನ ವೆಂಕಟಾಚಲಪತಿ ಇನ್ನು ಬರ್ಲೂ ಇಲ್ವಲ್ಲ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಸ್ಟಾಫ್ ಎಲ್ರೂ ಬಂದಿದ್ದಾರಾ? ಎಲ್ರನ್ನೂ ಕರ್ತಿದ್ದ ಮೇಡಮ್. ಹಾರಿಕನು ಬಂದಿದ್ದಾಳಲ್ಲ. ಇಲ್ಲಿ ನಾನು ಮಾಡಕ್ ಹೊರಟಿರೋ ಹೊಸ ಮರ್ಡರ್ ಪ್ಲಾನ್ಗೂ ವೈಲೆನ್ಸ್ಗೂ
ಹಾರಿಕಾ ನನ್ನ ಜೊತೆಯಲ್ಲಿದ್ರೆ ಗ್ಲಾಮರ್ ಟಚ್ಚೂ ಇರುತ್ತೆ. ಇದೆ ಇವರೇನಾ ನಿಮ್ಮ ಮಕ್ಕಳು? ಗುಂಡಿಗೆ ಮುದ್ದಾಗಿದ್ದಾರೆ. ವಸುಂಧರಾ ಮೇಡಮ್, ಬೇರೆ ಸ್ಟಾಫ್ ಯಾರಾದ್ರೂ ಬರೋದಿದ್ಯಾ? ಎಲ್ರೂ ಬಂದಿದ್ದಾರೆ. ಯಾರಾದ್ರೂ ಬ್ಯಾಲೆನ್ಸ್ ಇದ್ರೆ ಹೇಳಿ ಮೇಡಮ್, ಹೊರಗಡೆ ಹೋಗಿ ರಿಸೀವ್ ಮಾಡ್ಕೋತೀನಿ. ಏನಾದ್ರೂ ಕೆಲಸ ಇದ್ರೆ ಹೇಳಿ ಮೇಡಮ್, ನಾವು ಮಾಡ್ತೀವಿ. ಯಾವ ಕೆಲ್ಸನೂ ಇಲ್ಲ, ಪೂಜೆ ಶುರು ಮಾಡೋಣ. ಗೋಡೆ ಮೇಲೆ ನಮ್ಮ ಮದುವೆ ಫೋಟೋ ಇದೆ. ಚಲಪತಿ ನೋಡೋಕ್ಕೂ ಮುಂಚೆ ತೆಗ್ದ್ಬಿಡು. ಸರ್, ಕಾಫಿ ಬೇಕಾ ಟೀ ಬೇಕಾ? ನನ್ಗೇನು ಬೇಡಮ್ಮ. ಅಮ್ಮ ಅಂತಿದ್ರಲ್ಲ ಸರ್, ಸುಮಾ ಅಂತ ಕರೀರಿ. ಚಲಪತಿ ಅಷ್ಟೇ ಅಲ್ಲ, ಮೇಡಮ್ ಅವರು ಬೇರೆ ಸ್ಟಾಫ್ ಮೆಂಬರ್ಸ್ ನಮ್ ಫೋಟೋ ನೋಡಿದ್ರು ತೊಂದ್ರೆನೆ. ನಡಿ ಹೋಗ್ ತೆಗೆಯೋಣ. ನಾನು ನಿಂಗೆ ಕೆಲಸ ಹೇಳಿದ್ರೆ ನೀನ್ ಮತ್ತೆ ನಂಗೆ ಕೆಲಸ ಹೇಳ್ತೀಯಾ? ಸರಿ ಬಿಡು, ನಡಿ. ನಡಿ. ನನಗಿಂತ ದೊಡ್ಡವರು ನೀವು, ನಿಮ್ಮನ್ನ ಹೆಸರಿಡ್ದು ಕರೆಯಕ್ಕಾಗತ್ತಾ? ದೊಡ್ಡವಳ? ಇಲ್ಲ ಸರ್, ದಪ್ಪ ಇರೋದ್ರಿಂದ ಕಾಣ್ತಿರ್ಬೋದೇನೋ ಅಷ್ಟೇ. ನನ್ ವಯಸ್ಸು 20 ದಾಟಿದೆ ಈಗ ಅಷ್ಟೇ. 50 ಕೂಡ 20 ಆದ್ಮೇಲೆ ಬರೋದು ರೀ. ಕಳ್ಳ ಕೃಷ್ಣನ್ ತಂದು ನನ್ ವಯಸ್ಸು 50 ಅಂತ ಅಷ್ಟು ಕರೆಕ್ಟ್ ಆಗಿ ಹೇಗೋ ಗೊತ್ತಾಯ್ತು? ಟಿಫಿನ್ ಏನಾದ್ರೂ ತಿಂತೀರಾ? ನೀವು ನಾನು ತಿಂದೇ ಇದ್ರೆ ಅಷ್ಟೇ ಸಾಕು. ನಾನು ಪಾಡಗ್ ನನ್ ಬಿಟ್ಬಿಡಿ. ಆನಂದ್ ವೈಷ್ಣವಿ ಬರ್ಲಿಲ್ವಾ ಮೇಡಮ್? ಇಟ್ಸ್ ಓಕೆ ಮೇಡಮ್, ನೀವ್ ಬಂದಿದ್ರಲ್ಲ ಸಂತೋಷ ಆಯ್ತು. ಪೂಜೆ ಮುಗಿದ್ಮೇಲೆ ಮಡಿಕೆ ಹೊಡೆಯೋ ಕಾರ್ಯಕ್ರಮ ಇರುತ್ತೆ, ನೀವ್ ಅಲ್ಲಿ ತನಕ ಇದ್ದು ಊಟ ಮುಗಿಸ್ಕೊಂಡೆ ಹೋಗಿ. ಸರಿನಮ್ಮ. ಮಡಿಕೆ ಹೊಡೆಯೋ ಪ್ರೋಗ್ರಾಮ? ಇದು ಯಾವುದೋ ನನಗೆ ವರ್ಕೌಟ್ ಆಗೋ ಪ್ರೋಗ್ರಾಮ್ ತರ ಇದೆಯಲ್ಲ. ಇಂಥ ಸಂಭ್ರಮ ನೋಡಿ ಎಷ್ಟೋ ದಿನ ಆಗಿತ್ತು. ತುಂಬಾ ಸಂತೋಷ ಆಗ್ತಿದೆ. ನನಗೂ ಅಷ್ಟೇ ಮೇಡಮ್. ಈ ಉತ್ಸವ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಆ 2 ಕಣ್ಣು ಶಾಶ್ವತವಾಗಿ ಮುಚ್ಚಿ ಹೋಗ್ತವೆ ಕಣೆ. ನೀನ್ ಕುರುಡಿ ಆಗ್ಬಿಡ್ತೀಯ. ಏನಖಿಲ್, ನಿಮ್ ವಸುವತ್ಗೆ ಇಲ್ಲಿ ಯಾವ್ದೋ ಲಕ್ಷ ದೀಪೋತ್ಸವ ನಡೀತಿರೋ ರೇಂಜ್ಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ. ಬಿಲ್ಡಪ್ ಅಲ್ಲ ಹಾರಿಕಾ, ನಿಜವಾಗ್ಲೂ ನಾವು ಇಷ್ಟು ಖುಷಿಯಾಗಿದ್ದು ಎಷ್ಟೋ ದಿನ ಆಗಿದೆ. ಇವತ್ತು ನನಗೂ ಸಂತೋಷ ಆಗ್ತಿದೆ. ನಿನಗೇನೋ ಆಗಿದೆ ಅಖಿಲ್, ಮೆಲ್ಲಗೆ ನೀನು ಚೇಂಜ್ ಆಗ್ತಿದ್ಯಾ. ನಿಮ್ಮೆಲ್ರಿಗೂ ಒಂದ್ ಸಣ್ಣ ಸರ್ಪ್ರೈಸ್ ಇದೆ. ಯಾರ ಮಡಿಕೆ ಹೊಡಿತಾರೋ ಅವ್ರಿಗೆ ನನ್ನ ಕಡೆಯಿಂದ ಒಂದೊಳ್ಳೆ ಗಿಫ್ಟ್ ಕೊಡ್ತೀನಿ. ಮೊದ್ಲು ಯಾರ್ ಮಡಿಕೆ ಹೊಡಿತೀರಾ? ನಾನು ಹೊಡಿತೀನಿ ಮೇಡಮ್. ನನ್ಗೆ ಗಿಫ್ಟ್ ಕೊಡ್ಬೇಕು ನೀವು. ಗಿಫ್ಟ್ ಅಂದ್ ಕೂಡ್ಲೆ ಹಾರಿಕಾ ಹೇಗ್ ಕುಣಿತಿದಾಳ್ ನೋಡು. ಇವಳಿಗೆ ಗಿಫ್ಟ್ ಅಂದ್ರೆ ಅಷ್ಟು ಹುಚ್ಚಾಕೋ. ನಿನಗಿಲ್ವಾ ಹುಚ್ಚು? ಓಕೆ ಹಾರಿಕಾ, ಮಡಿಕೆ ಹೊಡೆದ್ರೇನೆ ನಿಂಗ್ ಗಿಫ್ಟು. ಸ್ಟಾರ್ಟ್ ಮಾಡೋಣವಾ? ನಾನು ಹಾರಿಕಾ ಮಡಿಕೆ ಹೊಡಿದಿದ್ರು ಪರವಾಗಿಲ್ಲ, ನಾನು ಹಾರಿಕಾ ಮೇಲೆ ನೀರೆರ್ಚುತ್ತೀನಿ. ಏನ್ ಚಲಪತಿ, ನೀನು ರೆಡಿ ಆಗ್ಬಿಟ್ಯಾ?
ಈ ಸಂಭ್ರಮ ಎಲ್ಲ ನೋಡಿ ಚಿಕ್ಕ ಹುಡುಗ ಆಗ್ಬಿಟ್ಟೆ ಅದಕ್ಕೆ. ಆಹಾ ಏಯ್, ನೀನ್ ನಡೆಯೋದೇ ಹೆಚ್ಚು. ನೆಗ್ದಾಡ್ದೆ ಅನ್ಕೋ, ಭೂಕಂಪನೇ ಆಗ್ಬಿಡುತ್ತೆ. ಏನೂ ಆಗಲ್ಲ. ಸರ್ ನಾನು ಹೇಗಿದ್ರು ಮಡಕೆ ಹೊಡಿಯಲ್ಲ, ನನಗೆ ನೀರಿಂದ ಹೊಡಿತೀರಾ ಪ್ಲೀಸ್? ಇವಳು ನನ್ನ ಬಿಡಂಗೆ ಕಾಣ್ತಿಲ್ವಲ್ಲಪ್ಪ. ನಿಲ್ಸಿ ನಿಲ್ಸಿ ನಿಲ್ಸಿ, ನಾನು ಕೂಡ ಡ್ರಾಪ್. ಓ, ಅಖಿಲ್ ನೀನ್ ಟ್ರೈ ಮಾಡೋ. ಮಾಡು ಅಂತಿದ್ದಾಳಲ್ಲ, ಕೊಲೀಗ್ ಜೊತೆ ಹೀಗ ಮಾತಾಡೋದು. ಸಾರಿ ಸರ್. ಅಖಿಲ್ ಸರ್, ನೀವು ಟ್ರೈ ಮಾಡಿ. ಅಖಿಲ್ ಸ್ಲೋ ಸ್ಲೋ ಹೊಡಿ. ಅಖಿಲ್ ಹೊಡಿ 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 ಹೊಡಿ. ಸಾಕು, ಸಾಕು 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 ಸಾಕು. ನಾನ್ ಡ್ರಾಪ್. ಓಕೆ, ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಾ? ಲಕ್ಷ್ಮಿ, ಅಮ್ಮ, ಆನಂದ್, ವೈಶ್ಯು ಎಲ್ಲಿ? ಗೊತ್ತಿಲ್ಲ ಅಮ್ಮ. ಚಲಪತಿ ಅವ್ರಿನ್ನೂ ಮನೆಗ್ ಬಂದಿಲ್ವಾ? ಅದು ಇವತ್ತು ಹಬ್ಬ ಅಲ್ವಾ ಅದ್ಗೆ, ಎಲ್ಲೋ ಇವತ್ತು ಫ್ರೆಂಡ್ಸ್ ಜೊತೆ ಹಬ್ಬ ಆಚರಿಸ್ತಾ ಇರ್ಬೇಕು. ನೋ ಚಿಕ್ಕಪ್ಪ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡ್ ಬರ್ತಿದ್ದೀನಿ. ಆನಂದ, ನೀನ್ ಕುಡ್ಕೊಂಡ್ ಬಂದಿದ್ಯಾ? ಎಸ್ ಮೈ ಡಿಯರ್ ಮಮ್ಮಿ, ದಿನ ನಾನು ಕುಡ್ಕೊಂಡೆ ತಾನೇ ಬರ್ತಿರೋದು. ಏನಿದು ಹೊಸದಾಗಿ ಕೇಳ್ತಿದ್ಯಲ್ಲ? ಇವತ್ತು ಹಬ್ಬ ಕಣೋ. ಯಾರಿಗೆ ಮಾಮ್? ಯಾರಿಗೆ ಅಂದ್ರೆ ಎಲ್ರಿಗೂ. ಹ್ಯಾಪಿ ಆಗಿರೋರ್ಗೆ ಅದು ಹಬ್ಬ ಮಾಮ್, ಇಲ್ದೇ ಇರೋರ್ಗೆ ಬರೀ ದಂಡ. ಏನ್ ಮಾತಾಡ್ತಿದ್ಯೋ? ನಮ್ ಮಾತು ನಿನಗ್ ಯಾವತ್ತೂ ಅರ್ಥ ಆಗಲ್ಲ ಮಾಮ್. ಏನ್ ಚಲಪತಿ, ಏನ್ ಇವ್ರ ಉದ್ದೇಶ? ಚಿಕ್ಕ ಮಕ್ಳು ಅದಕ್ಕೆ ಹೋಗ್ಲಿ ಬಿಡಿ. ಸಾರಿ ಚಿಕ್ಕಪ್ಪ, ನಾವು ಚಿಕ್ಕ ಮಕ್ಳಲ್ಲ,
ವಿ ಆರ್ ನಾಟ್ ಮೈನರ್, ವಿ ಆರ್ ಮೇಜರ್. ನಮ್ಗೆ ವೋಟಿಂಗ್ ರೈಟ್ಸ್ ಕೂಡ ಸಿಕ್ಕಿದೆ. ಆದ್ರೆ ಜವಾಬ್ದಾರಿ ಮಾತ್ರ ಇನ್ನೂ ಬಂದಿಲ್ಲ. ಹೇಗ್ ಬರುತ್ತೆ ಮಾಮ್? ನೀವು ನಮಗೆ ಆಸ್ತಿ ಕೊಟ್ಟಿದ್ದೀರಾ, ಅಧಿಕಾರ ಕೊಟ್ಟಿದ್ದೀರಾ, ಯಾರೋ ಗೊತ್ತು ಗುರಿ ಇಲ್ದವರಿಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದೀರಾ. ಅಣ್ಣ ಹೇಳಿದಕ್ಕೆ ಆಫ್ಟರ್ ಆಲ್ ಒಬ್ಬ ವಾಚ್ಮನ್ ಅನ್ನು ನೀವು ಕೆಲ್ಸದಿಂದ ತೆಗಿಯಕ್ಕಾಗ್ಲಿಲ್ಲ. ಅಯ್ಯೋ, ಅವನು ವಾಚ್ಮೆನ್ ಅಲ್ಲ ವೈಶು, ಮಮ್ಮಿ ಪ್ರಾಣ ಕಾಪಾಡಿರೋ ದೇವ್ರು. ಅವಳು ಮ್ಯಾನೇಜರ್ ಅಲ್ಲ, ಮಮ್ಮಿ ಪಾಲಿನ ದೇವತೆ. ಅವ್ರ ಮುಂದೆ ನಾವೇ ಆಫ್ಟರ್ ಆಲ್. ಆನಂದ್, ವೈಶು ಒಳಗಡೆ ಹೋಗಿ. ಯಾಕ್ ಚಿಕ್ಕಪ್ಪ? ನಂಗೂ ಅಣ್ಣಂಗೂ ಆಫೀಸಲ್ಲಿ ಎಂಟ್ರಿ ಇಲ್ಲ, ಅಲ್ಲಿ ನಮಗೆ ಯಾವ ವ್ಯಾಲ್ಯೂನೂ ಇಲ್ಲ, ಯಾವ ಪವರೂ ಇಲ್ಲ, ಯಾವ ರೈಟ್ಸೂ ಇಲ್ಲ. ನಮ್ಮನ್ ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಇಲ್ಲಿಂದಾನು ಓಡಿಸ್ಬಿಡಿ, ಬೀದಿ ಬೀದಿ ಭಿಕ್ಷೆ ಎತ್ಕೊಂಡು ತಿಂತೀವಿ. ವೈಶು, ಎಸ್ ಮಮ್ಮಿ, ಆ ಅಭಿ ಮತ್ತು ವಸು ಕೊನೆಗೆ ನಮ್ಮನ್ನ ಬೆಗ್ಗರ್ ಮಾಡೋದು. ಇದನ್ನೇ ತಾನೇ ನೀವು ಕೇಳ್ಕೊಂಡಿದ್ದು. ಅಲ್ಲ ಕಣೋ, ನೀನು ವೈಶು ನನ್ನ ಆಸ್ತಿಗೆ ವಾರಸ್ದಾರರು. ಮತ್ತೆ ನಾನೇನು ಮನೆ ಕಾಯೋ ನಾಯಿನ? ನನ್ನ ಆಸ್ತಿ ಎಲ್ಲ ನಿಮ್ಮಿಬ್ಬರದೇ. ನಾನು ಹೋದ್ಮೇಲೆ ನೀವೇ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕು. ಇಲ್ಲಾಂದ್ರೆ 1000 ಕೋಟಿ ಇರೋ ಆಸ್ತಿನ ನೀವು ಉಳಿಸ್ಕೊಳಕ್ಕಾಗಲ್ಲ. ನೀವು ಸಮರ್ಥರಾಗದೇ ಇದ್ರೆ ನಿಮ್ಮನ್ನ ಮುಂದೆ ಇಟ್ಕೊಂಡು ಯಾರಾದ್ರೂ ಈ ಆಸ್ತಿನ ನುಂಗಿ ನೀರು ಕುಡಿತಾರೆ. ಯಾರೋ ಯಾಕೆ, ಆ ಕೆಲ್ಸನ ನಾನೇ ಮಾಡ್ತಿದ್ದೀನಲ್ಲ. ಅದಕ್ಕೆ ನಿಮ್ಗೆ ವಸು ಅಂತ ಅಕ್ಕ, ಅಭಿರಾಮ್ ಅಂತ ಅಣ್ಣ ನಿಮ್ಗೆ ಅವಶ್ಯಕತೆ ಇದೆ. ಸ್ಟಾಪ್ ಇಟ್ ಮಾಮ್. ಆಫೀಸಲ್ಲಿ ಅವ್ರ ಹೆಸರು ಕೇಳಿದ್ದು ಸಾಕು, ಮನೇಲಿ ಅವ್ರ ಹೆಸರು ಎತ್ತಬೇಡ. ಅಯ್ಯೋ ಆನಂದ, ನಾನ್ ತಡ್ಕೊಳಲ್ಲ, ಖಂಡಿತ ನಾನ್ ತಡ್ಕೊಳಲ್ಲ. ನಮಗ್ ಯಾರ ಗೈಡೆನ್ಸು ಬೇಕಾಗಿಲ್ಲ ಮಾಮ್. ನೀನು ನಮ್ಮನ್ನ ತುಳಿದಿರೋದೇ ಸಾಕು. ಹೊರಗಡೆಯವರು ನಮ್ಮನ್ನ ತುಳಿಯೋ ಹಾಗೆ ಮಾಡ್ಬೇಡ. ಏನ್ ಚಲಪತಿ ಇದು? ಅದು ನಿನ್ ಕರ್ಮಾತ್ಗೆ, ನಿನ್ ದುರಾದೃಷ್ಟ. ಅಯ್ಯೋ ದೇವ್ರೆ, ಈ ಕುಟುಂಬ ಯಾವಾಗ ಸರಿ ಹೋಗುತ್ತೋ? ಯಾವತ್ತೂ ಸರಿ ಹೋಗಲ್ಲ. ಸರಿ ಹೋಗೋದಿಕ್ ನಾನು ಬಿಡಲ್ಲ. ಅಯ್ಯೋ ದೇವ್ರೆ. ವಸುಂಧರಾ ಅವರೇ, ನಿಮ್ಗೆ ಕರ್ಡ್ ರೈಸ್ ಅಷ್ಟೇ ಸಾಕಾ? ಹೌದು ಸರ್, ನೈಟ್ ಟೈಮ್ ನಾನು ಮೊಸರನ್ನ ಮಾತ್ರ ಹೆಚ್ಚಾಗಿ ತಿಂತೀನಿ. ಸರ್, ನಿಮ್ಗೇನ್ ಬೇಕು ಸರ್? ನನಗೇನಾದರೂ ಓಕೆ ಸರ್. ಅಕ್ಕ, ನೀನು ಅಡ್ಗೆ ಏನ್ ಮಾಡಬೇಡ, ಮೇಡಮ್ ಅವ್ರ ಮನೆಯಿಂದ ಊಟ ಕಳಿಸ್ತಾರಂತೆ. ಆಯ್ತು ವಸು, ಇಡ್ತೀನಿ. ನೀನ್ ಈ ಫೈಲ್ಸ್ ಈಗ್ಲೇ ನೋಡ್ಬೇಕು ಅಂತೇನಿಲ್ಲ, ನೀನ್ ಕ್ಯಾಬಿನಲ್ಲಿ ಇಡಕ್ ಹೇಳ್ತೀನಿ. ನಾಳೆ ಒಳಗ್ ನೋಡು. ಓಕೆ ಮೇಡಮ್, ಈಗ ಸ್ವಲ್ಪ, ನಾಳೆ ಸ್ವಲ್ಪ ನೋಡ್ತೀನಿ. ನಿನ್ನಿಷ್ಟ. ಚಲಪತಿ, ಈ ಫೈಲ್ಸ್ ತಗೊಂಡೋಗಿ ವಸು ಕ್ಯಾಬಿನಲ್ಲಿಡು. ಈ ಅಮ್ಮ ನನ್ನನ್ನೇನು ಕೆಲ್ಸದವನು ಅನ್ಕೊಂಡಿದ್ದಾಳ? ಇವ್ರ ಮುಂದೆ ನಾನು ಮರ್ಯಾದೆ ತೆಗಿತಿದ್ದಾಳೆ. ಆಯ್ತು ಅದಕ್ಕೆ. ನಾನ್ ಮನೆಗೆ ಹೊರಡ್ತೀನಿ ವಸು. ಮುಂದೆ ನಿಂತು ಲಕ್ಷ್ಮಿ ಕೈಲಿ ಒಳ್ಳೆ ಅಡಿಗೆ ಮಾಡಿಸಿ ನಿಮ್ ಮನೆ ಕಳಿಸ್ತೀನಿ. ನೀವು ಸುಮ್ನೆ ತೊಂದರೆ ತಗೋತಿದ್ದೀರಾ ಮೇಡಮ್? ನಾನು ಸ್ವಲ್ಪ ಹೊತ್ತು ಫೈಲ್ಸ್ ನೋಡಿ ಹೊರಡ್ತೀನಿ ಮೇಡಮ್. ಹಾಗೆ ಆಗ್ಲಮ್ಮ,
ಅಭಿ ಇದಾನಲ್ಲ, ಜೋಪಾನವಾಗಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೇಲಿ ಊಟ ಮಾಡಿದ್ಮೇಲೆ ಹೇಗಿದೆ ಅಂತ ಫೋನ್ ಮಾಡಿ ಹೇಳ್ಬೇಕು ಅಭಿರಾಮ್. ಆಯ್ತು ಮೇಡಮ್. ಅದಕ್ಕೆ ಆ ಫೈಲ್ಸ್ ಇಟ್ಟಿದ್ದೀನಿ. ಸರಿ, ನಡಿ ಹೊರಡೋಣ. ಆ ಸರಿ, ನಾನು ಹೊರಡ್ತೀನಿ. ಇಷ್ಟೊತ್ತಿಗೆ ಅಭಿ ವಸು ಇಬ್ರು ಮನೆಗೆ ಹೋಗಿರ್ತಾರೆ. ಈ ಮನೆ ಕ್ಯಾರಿಯರ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಮಮ್ಮಿ, ಹಸ್ವಾಗ್ತಿದೆ ಮಮ್ಮಿ, ಬೇಗ ಊಟ ಕೊಡಿ. ಇವತ್ತು ನಮ್ಮನೇಲಿ ಅಡ್ಗೆ ಮಾಡಿಲ್ಲ ಅಮ್ಮ. ಯಾಕಮ್ಮ ಮಾಡಿಲ್ಲ? ನಿನ್ನೆ ನಮ್ಮನೆಗೆ ಒಬ್ರು ಅಜ್ಜಿ ಬಂದಿದ್ರಲ್ವಾ, ನಮ್ಗೋಸ್ಕರ ಆ ಅಜ್ಜಿ ಅವ್ರ ಮನೇಲಿ ಅಡ್ಗೆ ಮಾಡಿ ಕಳ್ಸ್ಕೊಡ್ತೀನಿ ಅಂದಿದ್ದಾರೆ. ಸ್ವಲ್ಪ ಹೊತ್ತು ವೇಟ್ ಮಾಡು, ಬಂದ ತಕ್ಷಣ ಊಟ ಮಾಡೋಣ. ಲಕ್ಷ್ಮಿ, ನೀನ್ ಚೆನ್ನಾಗಿ ಅಡಿಗೆ ಮಾಡ್ತಿ ಅಂತ ವಸು ಅವ್ರಿಗೆ ಹೇಳಿದೀನಿ. ಅವರೆಲ್ಲ ನಮ್ಮನ್ನ ಬೈಬಾರ್ದು. ನನಗೆಲ್ಲ ಅಡ್ಗೆ ಮಾಡಕ್ ಬಿಟ್ರಿ ಅಮ್ಮ ಅವ್ರೆ, ಎಲ್ಲ ನೀವೇ ಮಾಡ್ತಿರಲ್ಲ. ಜೋರಾಗಿ ಮಾತಾಡ್ಬೇಡ, ಯಾರಾದ್ರೂ ಕೇಳಿಸ್ಕೊತಾರೆ. ನೀವ್ ಅಡ್ಗೆ ಮನೆಗ್ ಬಂದು ಎಷ್ಟೋ ದಿನ ಆಗಿತ್ತು, ಮತ್ತೆ ನೀವ್ ಅಡ್ಗೆ ಮಾಡ್ತಿದ್ದೀರಾ ಅಂದ್ರೆ ಅವ್ರು ತುಂಬಾ ಪುಣ್ಯ ಮಾಡಿರ್ಬೇಕು ಬಿಡಿ. ಇಲ್ಲ ಲಕ್ಷ್ಮಿ, ಅವ್ರಿಗೆ ಅಡಿಗೆ ಮಾಡ್ಕೊಡ್ತಿರೋದು ನನ್ನ ಅದೃಷ್ಟ. ನನ್ನ ಪ್ರಾಣ ಕಾಪಾಡಿದಾರವರು. ಇವತ್ತು ಅವ್ರ ಹೊಟ್ಟೆ ತುಂಬಾ ಊಟ ಮಾಡಬೇಕು. ವಸುಗೆ ಮೊಸರನ್ನ ಮಾಡ್ಬೇಕಂತೆ. ಗಟ್ಟಿ ಮೊಸರು ತಗೊಂಡ್ ಬಾ, ಹೋಗು. ಆಯ್ತು ಅಮ್ಮ ಅವ್ರೆ, ಈ ಅಡ್ಗೆನ ಅವ್ರು ಯಾವತ್ತೂ ಮರೆಯೋಕ್ಕಾಗಲ್ಲ. ವಸು ತಿನ್ಬೇಕಾಗಿರೋ ಮೊಸರನ್ನಕ್ಕೆ ಈ ವಿಷ ಬೆರೆಸಿದ್ರೆ ವಸು ವೈಕುಂಠ ಸೇರ್ಕೋತಾಳೆ. ನನ್ನ ದಾರಿ ಕ್ಲಿಯರ್ ಆಗತ್ತೆ. ಅಯ್ಯೋ, ನನ್ ಕೈಲಾಗ್ತಿಲ್ಲ ಅಮ್ಮ. ಏನ್ ಆಂಟಿ, ಎಲ್ರೂ ತಿಂದಿದ್ದರಗ್ಲಿ ಅಂತ ವಾಕಿಂಗ್ ಮಾಡ್ತಾರೆ, ನೀವೇನ್ ಆಂಟಿ ತಿನ್ನೋಕ್ ಮುಂಚೆನೆ ವಾಕಿಂಗ್ ಮಾಡ್ತಿದ್ದೀರಲ್ಲ? ನಿನ್ಗಿದು ವಾಕಿಂಗ್ ಅನ್ನಿಸ್ತಿದ್ಯೇನೆ? ತುಂಬಾ ಹಸು ಆಗ್ತಿದೆ ಕಣೆ, ತಡ್ಕೊಳಕ್ಕಾಗ್ದೆ ಆ ಕಡೆ ಈ ಕಡೆ ಓಡಾಡ್ತಿದ್ದೀನಿ ಅಮ್ಮ. ಒಳ್ಳೇದೇ ಅಲ್ವಾ, ಎಷ್ಟು ಹಸುವಾಗುತ್ತೋ ಅಷ್ಟು ಜಾಸ್ತಿ ತಿನ್ಬೋದು. ಅಷ್ಟ್ರೊಳಗೆ ಹಸ್ಕೊಂಡ್ ಸತ್ತೋದ್ರೆ ಯಾರೋ ದಿಕ್ಕು ನಂಗೆ. ಆ ಅಮ್ಮ ಅಡಿಗೆ ಮಾಡಿ ಕಳ್ಸೋದ್ ಯಾವಾಗ, ನಾವ್ ತಿನ್ನೋದ್ ಯಾವಾಗ ಅಮ್ಮ? ಅಷ್ಟೊಂದ್ ಹಸುವಾಗಿದ್ರೆ ನೀವೇ ಅಡ್ಗೆ ಮಾಡ್ಕೊಂಡ್ ತಿನ್ಬೋದಲ್ಲ ಚಿಕ್ಕಮ್ಮ. ಆಡ್ಕೊಳ್ತಿದ್ಯೇನೆ, ಅಡ್ಗೆ ಮಾಡಕ್ ನನಗೆಲ್ ಬರುತ್ತೆ? ಅಮ್ಮ, ಇನ್ನು ಎಷ್ಟೊತ್ತೆ ಕಾಯೋದು? ಹೊಟ್ಟೆಲಿ ಇಲಿ ಓಡಾಡ್ತಿವೆ. ಬೆಕ್ಕು ನುಂಗ್ಬಿಡಿ ಆಂಟಿ, ಹೊಟ್ಟೆಲಿರೋ ಇಲಿ ಎಲ್ಲ ತಿಂದು ಹಾಕುತ್ತೆ. ನಾನಿಲ್ಲಿ ಹಸ್ಕೊಂಡ್ ಸಾಯ್ತಾ ಇದ್ರೆ ಜೋಕ್ ಮಾಡ್ತಿದ್ಯಲ್ಲೇ. ಸ್ವಲ್ಪ ತಡ್ಕೋತೆ, ಕ್ಯಾರಿಯರ್ ಬರುತ್ತೆ.
ವಸುಂಧರಾ ಮೇಡಮ್, ವಸುಂಧರಾ ಮೇಡಮ್, ಕ್ಯಾರಿಯರ್ ತಂದಿದ್ದೀನಿ ಮೇಡಮ್. ಕ್ಯಾರಿಯರ್ ಬಂದಂತೆ ಕಣೆ. ನಿಂತ್ಕೊಳ್ಳುತ್ತೆ, ಎಲ್ಲಿಗೋಗ್ತಿದ್ಯಾ? ಓ, ಕ್ಯಾರಿಯರ್ ತಗೊಂಡ್ ಬರ್ತೀನೋ. ನಿಂತ್ಕೊಳ್ಳಿ. ಭಾವ, ನೀವ್ ಕೂತ್ಕೊಳ್ಳಿ, ನಾನ್ ತಗೊಂಡ್ ಬರ್ತೀನಿ. ಪರವಾಗಿಲ್ಲ ಬಿಡಮ್ಮ, ನಾನೇ ತಗೊಂಡ್ ಬರ್ತೀನಿ. ಅಣ್ಣ ಬೇಡ, ಮೇಡಮ್ ಅವ್ರ ಮನೆಯಿಂದ ಬಂದಿರೋ ವ್ಯಕ್ತಿ ಅವನು. ನಿಮ್ಮನಿಲ್ಲಿ ನೋಡಿದ್ರೆ ಆ ಚಲ್ಪತಿಗೆ ಹೇಳ್ಬಿಡ್ಬೋದೇನೋ. ಈಗ ಅರ್ಥ ಆಯ್ತಾ ಆಂಟಿ? ಪ್ರತಿಯೊಂದಕ್ಕೂ ಆತ್ರ ನಿಮ್ಗೆ. ನೀವು ಹೋಗಿ ಅವ್ರ ಕಣ್ಣಿಗೆ ಬಿದ್ದಿದ್ರೆ ನಾಳೆ ನಿಮ್ ಜಾಬ್ ಹೋಗ್ತಿತ್ತು. ನಿಜ ಕಣೆ, ಆತ್ರ ಪಟ್ಬಿಟ್ಟೆ. ಅದಕ್ಕೆ ಆತ್ರ ಸ್ವಲ್ಪ ತಡ್ಕೋ. ಆತ್ರ ಅಲ್ಲ ಕಣೋ, ಹಸುವು. ನಮಸ್ಕಾರ ಅಮ್ಮ. ನಮಸ್ತೆ. ದೊಡ್ಡ ಮೇಡಮ್ ಅವರು ನಿಮ್ಗೆ ಕ್ಯಾರಿಯರ್ ಕಳಿಸಿದ್ದಾರೆ. ಬರ್ತೀನಿ ಮೇಡಮ್. ಗುಡ್ ನೈಟ್ ಮೇಡಮ್. ನಿಂತ್ಕೊಳ್ಳಿ. ಏನಾಯ್ತು ಇವನಿಗೆ? ಹೀಗೆ ಬಿದ್ದಿದ್ದಾನಲ್ಲ, ವಾಂತಿ ಬೇರೆ ಮಾಡ್ಕೊಂಡಿದ್ದಾನೆ. ನನ್ನ ಗ್ರಾಚಾರಕ್ಕೆ ಆ ಕರ್ಡ್ ರೈಸ್ ಇವನೇ ತಿನ್ಬಿಟ್ನ ಹೇಗೆ? ಛೇ, ನನ್ನ ಪ್ಲಾನ್ ಮತ್ತೆ ಫೇಲ್ ಆಯ್ತು. ಹೊಸು ಬದಲು ಇವನ್ ಬಲಿಯಾದ. ಇವಾಗ ಏನ್ ಮಾಡೋದು? ಆ ಫೈಲ್ ಹೇಗಿದ್ರು ಸಿಕ್ಕಿಲ್ಲ. ನಾಳೆವರೆಗೂ ಇವನು ಹೊಸಗ್ ಸಿಕ್ಕಿಲ್ಲ ಅಂದ್ರೆ ಇವನ್ ಸತ್ತೋಗ್ತಾನೆ. ಗಂಡ ಸತ್ತಿರೋ ನೋವಲ್ಲಿ ಅವಳು ನನ್ನ ತಂಟೆಗೆ ಬರಲ್ಲ. ಈ ಪ್ಲಾನ್ ವರ್ಕೌಟ್ ಆಗುತ್ತೆ. ಏನಿದು ವಸು? ಮೊಸರನ್ನ ಕೆಂಪಾಗಿದೆಯಲ್ಲ. ಅಕ್ಕ, ಇದ್ರಲ್ಲಿ ವಿಷ ಬೆರೆಸಿದ್ದಾರೆ ಅಕ್ಕ.
ಅನು, ಕೀರ್ತಿ, ಕೀರ್ತಿ, ಏನಾಯ್ತಮ್ಮ? ಹಾರಿಕಾ, ಏನು ಅಂದ್ರೆ ಏನ್ರಿ? ಕೀರ್ತಿ ಮೊಸರನ್ನಕ್ಕೆ ವಿಷ ಬೆರೆಸಿದಾರಂತೆ. ಏನು? ನಮ್ಗೆ ವಿಷದಿಂದ ಬಡಿಸಿದ್ರ? ನಾವು ಸತ್ತು ಹೋಗ್ತೀವಾ? ನಿಮ್ಗೇನು ಆಗಲ್ಲ. ನಿಮ್ಮೆಲ್ಲರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಏನು ಅಂದ್ರೆ ಅಮ್ಮ, ಆಗ್ತಿಲ್ಲ. ಅಯ್ಯೋ, ಏನೂ ಆಗಿಲ್ಲ ರೀ. ಹಲೋ, ಆಂಬ್ಯುಲೆನ್ಸ್, ಬೇಗ ಬನ್ನಿ. ಎಲ್ರಿಗೂ ಫುಡ್ ಪಾಯ್ಸನ್ ಆಗಿದೆ. ಆಗ್ತಿಲ್ಲ, ನನ್ ಕೈಲಿ ಆಗ್ತಿಲ್ಲ. ನಾವು ಸತ್ತು ಹೋಗ್ತೇವೆ. ಗಾಬರಿ ಆಗ್ಬೇಡಿ ಚಿಕ್ಕಮ್ಮ. ಹೊಸ ಆಂಬ್ಯುಲೆನ್ಸ್ ಫೋನ್ ಮಾಡಿದಾಳೆ. ನಿಮ್ಗೇನು ಆಗಲ್ಲ. ನಮ್ಮನ್ ಸಾಯಿಸೋದಕ್ಕೆ ಆ ಫುಡ್ ತಿನ್ಸಿದೀರಾ? ಅದಕ್ಕೆನಾ ನೀವು ಆಮೇಲೆ ತಿಂತೀವಿ ಅಂತ ಹೇಳಿದ್ದು? ಏನ್ ಮಾತಾಡ್ತಿದ್ಯಾ ಹಾರಿಕಾ? ನಿಮ್ ಜೊತೆ ನಮ್ ಯಜಮಾನ್ರು ವಸು, ಅಭಿನು ಮೊಸರು ತಿಂದಿದ್ದಾನಲ್ವಾ? ಅಭಿಗೂ ಹೀಗೆ ಫೋನ್ ಮಾಡು ವಸು, ಫೋನ್ ಮಾಡು. ಅಯ್ಯೋ, ಏನಾಯ್ತು ವಸು? ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ ಅಕ್ಕ. ಅವ್ರು ಹೇಗಿದಾರೋ ಏನೋ. ಅನು, ಕೀರ್ತಿ ಮೊದಲೇ ಕಿಡ್ನಿ ಕೊಟ್ಟಿದ್ದಾನೆ, ಒಂಟಿ ಕಿಡ್ನಿ. ವಿಷನ ತಡ್ಕೊಳಲ್ಲ. ನೀನ್ ಅಭಿ ಹತ್ರ ಹೋಗು ವಸು. ಇವ್ರನ್ನೆಲ್ಲ ಬಿಟ್ಟು ಹೇಗ್ ಹೋಗ್ಲಿ ಅಕ್ಕ? ಇವ್ರನ್ನ ನಾನ್ ನೋಡ್ಕೊಳ್ತೀನಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಆಂಬ್ಯುಲೆನ್ಸ್ ಬರ್ತಿದ್ಯಲ್ಲ, ನೀನ್ ಹೋಗು. ಅಮ್ಮ, ಅಣ್ಣ ಸ್ವಲ್ಪ ಬೇಗ ಹೋಗಿ. ಹಲೋ ವಸು, ಸಿಕ್ಕದ್ನಾ? ಸಿಕ್ಕಿದ್ರು ಅಕ್ಕ. ಪ್ರಜ್ಞೆ ತಪ್ಪಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ನೀವೆಲ್ಲಿದ್ದೀರಾ? ಮನೇಲೆ ಇದ್ದೀವಿ ವಸು. ಆಂಬ್ಯುಲೆನ್ಸ್ ಅವ್ರಿಗೆ ಫೋನ್ ಮಾಡಿದ್ದೆ, 2 ನಿಮಿಷದಲ್ಲಿ ಬರ್ತೀವಿ ಅಂದ್ರು. ಎಲ್ರು ವಾಂತಿ ಮಾಡ್ಕೊಂಡು ಒದ್ದಾಡ್ತಿದ್ದಾರೆ. ಬೇಗ ಬನ್ನಿ ಅಕ್ಕ. ಸರಿ ವಸು. ಅನು, ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ಡಾಕ್ಟರ್, ಅವರಿಗಿನ್ನು ಪ್ರಜ್ಞೆ ಯಾಕೆ ಬಂದಿಲ್ಲ? ಇವರೆಲ್ಲರಿಗಿಂತ ಜಾಸ್ತಿ ಎಫೆಕ್ಟ್ ಆಗಿರೋದು ಇವ್ರಿಗೇನಮ್ಮ. ಬಾಡಿಲಿ ಪಾಯ್ಸನ್ ತುಂಬಾ ಸ್ಪ್ರೆಡ್ ಆಗಿದೆ. ಡೋಂಟ್ ವರಿ, ಆಲ್ಮೋಸ್ಟ್ ವಿಷ ಎಲ್ಲ ತೆಗೆದಿದ್ದೀವಿ. ನಿಮ್ ಗಂಡ ಒಂದು ಕಿಡ್ನಿ ಡೊನೇಟ್ ಮಾಡಿದಾರಲ್ಲ, ಅದಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ನೀವೇನ್ ಭಯ ಪಡಬೇಡಿ. ಕಿಡ್ನಿ ಕೊಡೋದ್ ಯಾಕೆ? ಇಲ್ದೇ ಇರೋ ಸಮಸ್ಯೆ ತಂದ್ಕೊಳ್ಳೋದ್ ಯಾಕೆ? ಏನ್ ಹಣೆ ಬರಾನೋ ನಿಮ್ದು. ಲಕ್ಕಿಲಿ ನಾವು ಬದುಕೊಂಡ್ವಿ. ಅಭಿಭಾವ ಬದುಕ್ತಾರೋ ಇಲ್ವೋ? ಹಾರಿಕಾ, ಏನ್ ಮಾತದು? ಅಭಿಗೂ ಏನು ಆಗಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ವಾ? ದೇವ್ರೆ, ಎಲ್ರನ್ನೂ ಕಾಪಾಡಿದ್ಯಾ. ನಮ್ಮ ಯಜಮಾನರನ್ನು ಕಾಪಾಡು. ಅವರು ಬೇಗ ಕಂಡ್ಬಿಡ್ಬೇಕು ದೇವ್ರೆ, ಬೇಗ ಕಂಡ್ಬಿಡ್ಬೇಕು.
ಏನಾಯ್ತು ಚಿಕ್ಕಮ್ಮ? ಯಾಕೆ ಹಾಲ್ ಬಿಸಾಡಿದ್ರಿ? ಈ ಮನೆಯಲ್ಲಿ ಒಂದ್ ಹನಿ ನೀರ್ ಕುಡಿಯೋಕ್ಕೂ ಭಯ ಆಗ್ತಾ ಇದೆ. ಕೊನೆಗೆ ಉಸಿರಾಡ್ಬೇಕು ಅಂದ್ರೆ ಭಯ ಆಗ್ತಾ ಇದೆ. ಇವಾಗ ಏನಾಯ್ತು ಅತ್ತೆ? ಭಯ ಯಾಕೆ ಹೇಳು? ಇನ್ನು ಏನಾಗ್ಬೇಕಾಗಿತ್ತು ಭಾವ? ನಿನ್ನೆ ಸಾವಿನ ಹೊಸ್ಲು ತುಳಿದು ಬಂದಿದೀವಿ. ಏನೋ ಅದೃಷ್ಟ ಕೈ ಹಿಡಿದಿದ್ದಕ್ಕೆ ಜೀವ ಸಹಿತ ಪಾರಾಗಿದ್ದೀವಿ. ತಿನ್ನೋ ಅನ್ನನೂ ವಿಷ ಆದ್ರೆ ಭಯ ಪಡದೆ ಹೇಗಿರೋದು ಅಣ್ಣ? ಇದಕ್ಕೆ ನಮ್ಮನ್ನ ಈ ಮನೆ ಕರ್ಕೊಂಡು ಬಂದಿದ್ದು. ಅಷ್ಟಕ್ಕೂ ಆ ಅಮ್ಮನ್ ಮನೆಯಿಂದ ಊಟ ಬರ್ತಾ ಇದೆ ಅಂದಾಗ್ಲೇ ನಾವು ಅನುಮಾನ ಪಡ್ಬೇಕಿತ್ತು. ಹಸುವಾಗಿದ್ರಿಂದ ಅನ್ನ ತಿಂತಿದೀವೋ ವಿಷ ತಿಂತಿದೀವೋ ಗೊತ್ತಾಗ್ಲೇ ಇಲ್ಲ. ಅಂದ್ರೆ ಸುಮಿತ್ರಾ ಮೇಡಮ್ ಅವರು ವಿಷ ಹಾಕಿದ್ದಾರೆ ಅಂತಿದ್ದೀರಾ ಚಿಕ್ಕಮ್ಮ? ಅವ್ರ ಮನೆಯಿಂದಾನೇ ಅಲ್ವೇನಕ್ಕ ಊಟ ಬಂದಿರೋದು? ಅವರನ್ನೇ ತಾನೇ ಅನುಮಾನಿಸ್ಬೇಕು. ಅವರು ಅಂಥವ್ರಲ್ಲ. ಮತ್ತೆ ಊಟಕ್ಕೆ ವಿಷ ಬಿಡಿಸಿದ್ ಯಾರತ್ಗೆ? ನಮ್ಮನ್ನ ಸಾಯಿಸೋ ಅಗತ್ಯ ಯಾರಿಗಿದೆ? ಸುಮಿತ್ರಾ ದೇವಿಯವ್ರನ್ನ ಯಾರು ಸಾಯಿಸ್ಬೇಕು ಅಂತ ಅನ್ಕೊಂಡಿದಾರೋ ಅವರೇ ಈ ಕೆಲಸ ಮಾಡಿರೋದು. ಏನು ಹೇಳ್ತಿದ್ಯಾ ಅಭಿ? ಸುಮಿತ್ರಾ ದೇವಿಯವ್ರ ಮೇಲೆ 2 ಸಲ ಕೊಲೆ ಪ್ರಯತ್ನ ನಡೆದಿದೆ ಅಣ್ಣ. 1 ಸಲ ಅವ್ರ ಬರ್ತ್ಡೇ ದಿನ, ಇನ್ನೊಂದು ಸಲ ಆಫೀಸ್ನಲ್ಲಿ. ಹೌದು ಭಾವ, ಬರ್ಡೇ ದಿನ ಮೇಡಮ್ ಅವ್ರನ್ನ ನಾನ್ ಕಾಪಾಡ್ದೆ. ಆಫೀಸಲ್ಲಿ ಇವ್ರು ಕಾಪಾಡಿದ್ರು. ಆ ಕೋಪದಲ್ಲಿ ಅವರು ನಮ್ಮನ್ನ ಟಾರ್ಗೆಟ್ ಮಾಡಿದಾರೇನೋ. ನಿಮ್ಗೆ ಯಾರಿಗೂ ಗೊತ್ತಿಲ್ಲರ ಒಂದು ವಿಷಯ ಹೇಳ್ತೀನಿ. ನಿನ್ನೆ ಮಲ್ಲಿಗೆ ಹೂವಲ್ಲಿ ಪಾಯ್ಸನ್ನ ಸೇರಿಸಿ ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಮ್ಮೇಲೆ ಒಂದೇ ಸಮ ಕೊಲೆ ಪ್ರಯತ್ನ ಮಾಡ್ತಿರೋರು ಯಾರು ಅಂತನಾ? ಅವ್ರು ಯಾರೋ ಏನೋ ಗೊತ್ತಿಲ್ಲ. ಅವ್ರ ಟಾರ್ಗೆಟ್ ಏನು ಅಂತ ಗೊತ್ತಿಲ್ಲ. ಅವರು ನಮ್ಮ ಶತ್ರುಗಳ ಅಥವಾ ಸುಮಿತ್ರಾದೇವಿ ಶತ್ರುಗಳಂತ ಗೊತ್ತಾಗ್ತಾ ಇಲ್ಲ. ಅವ್ರು ಯಾರಾದ್ರೂ ಆಗ್ಲಿ ನಮಗೇನು ಮಾಡಕ್ಕಾಗಲ್ಲ ರೀ. ಸುಮಿತ್ರಾದೇವಿ ಅವ್ರಿಗೂ ಅಷ್ಟೇ. ಇವತ್ತು 2ನೇ ಗಂಡಾಂತರ ತಪ್ತು. ಒಂದ್ಸಲ ನಿಮ್ಮನ್ನ ನಾನು, ಇನ್ನೊಂದ್ಸಲ ನೀವು ನನ್ನನ್ನು ಕಾಪಾಡಿದ್ರಿ ಹೊಸೋರೆ. ಆದಷ್ಟು ಬೇಗ ಆ ಶತ್ರು ಯಾರು ಅಂತ ಕಂಡುಹಿಡಿಬೇಕು ರೀ. ಈ ಸರಿ ಅವ್ರು ನಮ್ಮ ಫ್ಯಾಮಿಲಿ ತಂಟೆ ಕೂಡ ಬಂದಿದ್ರು. ಖಂಡಿತ ಕಂಡುಹಿಡಿಯೋಣ ರೀ. ನೀವ್ ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ, ರೆಸ್ಟ್ ತಗೊಳ್ಳಿ. ನಾನು ಹೋಗಿ ಅಡಿಗೆ ಕೆಲಸ ನೋಡ್ಕೊಂಡು ಬರ್ತೀನಿ. ಸರಿ ರೀ. ಪಾಪ ಎಲ್ರೂ ಪಾಯ್ಸನ್ ಫುಡ್ ತಿಂದು ಕಷ್ಟ ಅನುಭವಿಸ್ಬೇಕಾಗಿ ಬಂತು. ನಿಮ್ಮ ಕೈಯಾರೆ ಒಳ್ಳೆ ಅಡಿಗೆ ಮಾಡಿ ಹೊಟ್ಟೆ ತುಂಬ ಊಟ ಹಾಕಿ